ಅವಳಿ ನಗರದ ಕಾನೂನು ಸುವ್ಯವಸ್ಥೆ ಅಚ್ಚುಕಟ್ಟಾಗಿದೆ ಎನ್ನುವುದಾದರೆ ಅದಕ್ಕೆ ಪ್ರಮುಖ ಕಾರಣವೇ ನೂತನ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರು ಎಂದರೆ ಪ್ರತಿಯೊಬ್ಬ ಅವಳಿ ನಗರದ ನಾಗರಿಕರು ಎಸ್ ಎನ್ನುತ್ತಾರೆ. ಕಳೆದ ಹಲವು ದಿನಗಳಿಂದ ಅವಳಿ ನಗರದ ಕಾನೂನು ಸುವ್ಯವಸ್ಥೆ ಹತೋಟಿಗೆ ತರುವ ಹಿನ್ನೆಲೆಯಲ್ಲಿ ಡ್ರಗ್ಸ್ ಪೆಡ್ಲರ್ಗಳ ಹಾಗೂ ಕಾನೂನು ಬಾಹಿರ ಚಟುವಟಿಕೆ ನಡೆಸುವವರ ವಿರುದ್ಧ ಸಮರ ಸಾರಿರುವ ಅವಳಿ ನಗರದ ಪೊಲೀಸ್ ಕಮಿಷನರೇಟ್ ಇಂದು ಖಚಿತ ಮಾಹಿತಿ ಆಧಾರದ ಮೇಲೆ ಹುಬ್ಬಳ್ಳಿಯಲ್ಲಿ ಒಂದೆಡೆ ಜಮಾವಣೆಗೊಂಡು ಸಮಾಜಘಾತುಕ ಪ್ಲಾನ್ ನಡೆಸಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ಶಹರ ಪೊಲೀಸರು ನಡೆಸಿದ ದಾಳಿ ವೇಳೆಗೆ ಅಲ್ಲಿದ್ದ ಕೆಲ ರೌಡಿ ಶೀಟರ್ಗಳಾದ ಸೈಂಟಿಸ್ಟ್ ಮಂಜಾ ಹಾಗೂ ಮತ್ತೋರ್ವ ಜಲಾನಿ ನದಾಫ್ ಎಂಬಾತ ಕರ್ತವ್ಯ ನಿರತ ಪೊಲೀಸರನ್ನ ತಳ್ಳಿ ಪರಾರಿಯಾಗಿದ್ದಾರೆ. ಈ ವೇಳೆ ಅಂಜುಮನ್ ಸದಸ್ಯ ಹಾಗೂ ರೌಡಿ ಶೀಟರ್ ದಾವೂದನ್ನು ಪೊಲೀಸರು ಬಂಧಿಸಿದ್ದಾರೆ. ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂತಹ ರೌಡಿ ಶೀಟರ್ಗಳು, ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವಂಥವ್ರು, ಡ್ರಗ್ ಪೆಡ್ಲರ್ಸು, ಇವ್ರುಗಳ ಮೇಲೆ ನಿಗಾ ಇಡಲಿಕ್ಕೆ ಸೂಚನೆ ನೀಡಲಾಗಿತ್ತು. ಆ ಪ್ರಕಾರ ಪ್ರತಿ ಠಾಣೆಯಲ್ಲೂ ಪ್ರಮುಖ ರೌಡಿ ಶೀಟರ್ಗಳು ಯಾರ್ಯಾರಿದ್ದಾರೆ, ಅವ್ರದ್ದು ಮೂವ್ಮೆಂಟ್ ಎಲ್ಲಿದೆ, ಎಲ್ಲಿ ವಾಸ ಮಾಡ್ತಾಯಿದ್ದಾರೆ ಮತ್ತು ಎಲ್ಲಿ ಓಡಾಡ್ತಾ ಇದ್ದಾರೆ, ಏನು ಕೆಲಸ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು, ನಮ್ಮ ಗುಪ್ತ ಮಾಹಿತಿ ಸಂಗ್ರಹ ಮಾಡುವಂಥ ಸಿಬ್ಬಂದಿಗಳು ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ಮಂಟೂರು ರಸ್ತೆಯಲ್ಲಿ ಸುಮಾರು 8ರಿಂದ 10 ಜನ ರೌಡಿ ಶೀಟ್ರುಗಳು ಒಂದು ಮನೆಯಲ್ಲಿ ಸೇರಿಕೊಂಡು ಯಾವುದೋ ಒಂದು ವಿಚಾರದ ಬಗ್ಗೆ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಗುಪ್ತ ಮಾಹಿತಿ ಬರುತ್ತೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಟೌನ್ ಪೊಲೀಸ್ ಸ್ಟೇಷನ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹೋಗಿ ಆ ಮನೆಯನ್ನು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನ ರೌಡಿ ಶೀಟರ್ಸ್ಗಳು ಮತ್ತು ಕ್ರಿಮಿನಲ್ ಕೇಸಸ್ ಅವ್ರ ಮೇಲೆ ಇರುವಂಥ ವ್ಯಕ್ತಿಗಳು ಅಲ್ಲಿ ಸೇರಿಕೊಂಡಿದ್ದು, ಅದ್ರ ಜೊತೆಗೆ ಅಲ್ಲಿ ಜೂಜಾಟ ಆಡ್ತಾ ಇದ್ದಿದ್ದು ಗಮನಕ್ಕೆ ಬರುತ್ತೆ. ಸೊ ಏಕಾಏಕಿ ನಮ್ಮ ಪೊಲೀಸರು ಹೋದ ತಕ್ಷಣಕ್ಕೇ ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಲಿಕ್ಕೆ ನಮ್ಮ ಪೊಲೀಸರನ್ನ ತಳ್ಳಿ ನೆಲಕ್ಕೆ ಬೀಳಿಸಿ ಅವ್ರ ಮೇಲೆ ತುಳ್ಕೊಂಡು ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಒಂದು ಜೂಜಾಟದ ಪ್ರಕರಣ, ಇನ್ನೊಂದು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮತ್ತು ಪೊಲೀಸರ ಮೇಲೆ ಹಲ್ಲೆ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. 2 ಪ್ರತ್ಯೇಕ ಪ್ರಕರಣಗಳನ್ನು ಆ ಘಟನೆ ಸಂಬಂಧ ದಾಖಲು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಸುಮಾರು 9 ಜನ ಆರೋಪಿಗಳನ್ನು ವಶಕ್ಕೆ ತೊಗೊಂಡಿದ್ದಾರೆ. ಇನ್ನೂ ಕೆಲವಷ್ಟು ಜನ ಅಲ್ಲಿಂದ ತಪ್ಪಿಸ್ಕೊಂಡಿದ್ದಾರೆ. ಆ 9 ಜನದಲ್ಲಿ ಭಾಳಷ್ಟು ಜನರ ಮೇಲೆ ರೌಡಿ ಶೀಟ್ಸ್ ಇದೆ ಮತ್ತು ಕೆಲವ್ರ ಮೇಲೆ 10ಕ್ಕೂ ಹೆಚ್ಚು ಪ್ರಕರಣಗಳು, ಕೊಲೆ ಪ್ರಕರಣ ಸೇರಿದಂತೆ 10ಕ್ಕೂ ಹೆಚ್ಚು ಪ್ರಕರಣಗಳು ಇರುವಂಥದ್ದು ಕೂಡ ಕಂಡು ಬಂದಿದೆ. ಅವರ ಆ್ಯಕ್ಟಿವಿಟಿಯನ್ನು ಗಮನಿಸಿ ಅದರ ಹಿನ್ನೆಲೆಯಲ್ಲಿ ಅವರ ಚಟುವಟಿಕೆ ಬಗ್ಗೆ ನಿಗಾ ಮಾಡುವಂಥ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ. ಇದರಲ್ಲಿ ನಮ್ಮ ಒಬ್ಬರು ಸಿಬ್ಬಂದಿಗೆ ಸ್ವಲ್ಪ ಪೆಟ್ಟಾಗಿದೆ. ಅವ್ರನ್ನ ಕಿಮ್ಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ ಮತ್ತು ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ. ಸೊ ಆದಷ್ಟು ಬೇಗ ಈ ಪ್ರಕರಣದ ಇತರೆ ನಾಪತ್ತೆ ಆಗಿರುವಂಥವ್ರು ಮತ್ತು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿರುವಂಥ ಆರೋಪಿಗಳನ್ನು ಕೂಡ ವಶಕ್ಕೆ ತಗೊಳ್ಳಲಾಗುತ್ತೆ. ಈಗಾಗಲೇ ವಶಕ್ಕೆ ಪಡೆದಿರುವ ಆರೋಪಿತರ ಪೈಕಿ 15ಕ್ಕೂ ಹೆಚ್ಚಿನ ಮೊಬೈಲ್ಗಳು ಹಾಗೂ ಅವುಗಳಲ್ಲಿನ ಒಂದಷ್ಟು ಮಾಹಿತಿಗಳು ಪೊಲೀಸರನ್ನ ಮತ್ತಷ್ಟು ಕೆರಳಿಸಿದೆ. ಆ ಕುರಿತು ಪೊಲೀಸ್ ಆಯುಕ್ತರೇ ಹೇಳ್ತಾರೆ, ನೀವೇ ಕೇಳಿ. ಈಗ ವಶಕ್ಕೆ ತಗೊಂಡಿರುವಂಥ ಆರೋಪಿಗಳಿಂದ ಸುಮಾರು 15ಕ್ಕೂ ಹೆಚ್ಚು ಮೊಬೈಲ್ಗಳು, ಸುಮಾರು 30,000ಕ್ಕೂ ಹೆಚ್ಚು ಹಣ ಮತ್ತು ಕಾರ್ಡ್ಸು ಸೇರಿದಂತೆ ಇನ್ನೂ ಭಾಳಷ್ಟು ವಸ್ತುಗಳನ್ನು ವಶಕ್ಕೆ ತೊಗೊಂಡಿದ್ದಾರೆ. ಮತ್ತು ಈ ಆರೋಪಿಗಳೇನಿದ್ದಾರೆ, ಆರೋಪಿಗಳ ಮೊಬೈಲ್ಗಳು ಏನು ನಮಗೆ ಸಿಕ್ಕಿದ್ದಾವೆ, ಅದರಲ್ಲಿ ಸಾಕಷ್ಟು ಮಾಹಿತಿ ನಮಗೆ ಲಭ್ಯ ಆಗಿದೆ. ಅವರ ಚಟುವಟಿಕೆ ಏನು, ಅವರ ಟೀಮ್ ಮೆಂಬರ್ಸ್ ಯಾರು, ಅವರ ಅಸೋಸಿಯೇಟ್ಸ್ ಯಾರು, ಮತ್ತು ಅವರ ಮೊಬೈಲ್ಗಳಲ್ಲಿ ಸಾಕಷ್ಟು ಪ್ರಾಪರ್ಟಿ ಡಾಕ್ಯುಮೆಂಟ್ಸು ಮತ್ತು ಬೇರೆ ಬೇರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಕುರಿತಾಗಿ ಮತ್ತು ಬೇರೆ ಬೇರೆ ಯಾರ್ಯಾರು ಅವರಿಗೆ ಸಂಪರ್ಕ ಮಾಡಿಬಿಟ್ಟು ಅವರ ಒಂದು ಸಹಕಾರವನ್ನು ತಮ್ಮ ಅಕ್ರಮ ಚಟುವಟಿಕೆಗಳಿಗೆ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಮುಂದುವರೆದು ಇನ್ನೂ ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಈ ಆರೋಪಿಗಳ ಮೇಲೆ ಸೇರಿದಂತೆ ಇನ್ನೂ ಇತರೆ ಆರೋಪಿಗಳ ಮೇಲೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಮುಂದುವರೆದು ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ಸ್ ಇರ್ಬೋದು, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರ್ಬೋದು, ಡ್ರಗ್ ಪೆಡ್ಲರ್ಸ್ ಇರ್ಬೋದು, ಅವ್ರ ಮೇಲೆ ನಿಗಾ ಮುಂದುವರಿಸಲಿಕ್ಕೆ ಸೂಚನೆಯನ್ನು ನೀಡಿ
ಇನ್ನು ದೀಪಾವಳಿ ಹಬ್ಬವಿದೆ. ಇದು ನಮ್ಮ ಹಳೆಯ ಸಂಪ್ರದಾಯ ಎಂದುಕೊಂಡು ರಸ್ತೆಗಳಲ್ಲಾಗಲಿ ಇನ್ನೆಲ್ಲಿಯೇ ಆಗಲಿ ಜೂಜಾಟಕ್ಕೆ ಮುಂದಾದರೆ ಅಂಥವರಿಗೆ ನಿರ್ದಾಕ್ಷಿಣ್ಯ ಎಚ್ಚರಿಕೆ ನೀಡಿರುವ ಅವಳಿ ನಗರದ ಪೊಲೀಸ್ ಆಯುಕ್ತರು ಏನು ಹೇಳ್ತಾರೆ ನೀವೇ ಕೇಳಿ. ಮತ್ತು ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು, ಯುವತಿಯರು, ಮಕ್ಕಳು, ವಯಸ್ಸಾದಂಥವರು ಎಲ್ಲ ದೇವಸ್ಥಾನಕ್ಕೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಓಡಾಡೋಂಥ ಸಂದರ್ಭದಲ್ಲಿ ಅವರ ಸುರಕ್ಷತೆಗಾಗಿ ಹೆಚ್ಚೆಚ್ಚು ಬೈಕಲ್ಲಿ ಪೆಟ್ರೋಲಿಂಗ್ ಮಾಡಲಿಕ್ಕೆ ಕೂಡ ಸೂಚನೆಯನ್ನು ನೀಡಲಾಗಿದೆ. ಇದನ್ನು ಹೊರತುಪಡಿಸಿ ಅದೇ ಏರಿಯಾದಲ್ಲಿ ಇನ್ನೊಂದು ಬುದ್ಧ ವಿಹಾರ ಕಾಂಪೌಂಡಲ್ಲಿ ಒಂದು ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ. ಅದರಲ್ಲೂ ಕೂಡ ಸುಮಾರು 10 ಜನ ಜೂಜಾಟ ಆಡ್ತಿದ್ದಂಥ ಆರೋಪಿಗಳು ಮತ್ತು ಅವ್ರ ಕಡೆಯಿಂದ ಸಾಕಷ್ಟು ಮೊಬೈಲ್ ಮತ್ತು ಬೇರೆ ಬೇರೆ ವಸ್ತುಗಳನ್ನು ವಶಪಡಿಸ್ಕೊಳ್ಳಲಾಗಿದೆ. ಈಗ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಕೆಲವು ಜಾಗಗಳಲ್ಲಿ ಇದು ಹಬ್ಬದ ಪ್ರಯುಕ್ತ ನಾವು ಇಸ್ಪೀಟ್ ಆಡ್ತೀವಿ, ಹಬ್ಬದ ಪ್ರಯುಕ್ತ ನಾವು ಜೂಜಾಟ ಆಡ್ತೀವಿ ಅಂತಂದು ಕೆಲವರು ಅಲ್ಲಲ್ಲಿ ಕೂರೋದು ಅದೆಲ್ಲ ಮಾಡ್ತಾಯಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಸೊ ಯಾವುದೇ ಕಾರಣಕ್ಕೂ ಜೂಜಾಟ ಆಡಲಿಕ್ಕೆ ಯಾವುದೇ ಹಬ್ಬದ ಹಿನ್ನೆಲೆಯಲ್ಲಿ ನಾವು ಅವಕಾಶ ಕೊಡಲಿಕ್ಕಾಗಲ್ಲ. ಭಾಳ ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಕೊಡ್ತಾಯಿದ್ದೀನಿ. ಆ ಥರ ಯಾರೇ ಎಲ್ಲೇ ಸೇರಿಕೊಂಡ್ರು ಯಾವುದೇ ಸಮಯದಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ರೇಡ್ ಮಾಡಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಿ ಪರಾರಿಯಾಗಿರುವ ಕುಖ್ಯಾತ ರೌಡಿ ಶೀಟರ್ ಸೈಂಟಿಸ್ಟ್ ಮಂಜ ಹಾಗೂ ಜಲಾಣಿಗೆ ಅವಳಿ ನಗರದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾಡಲಿರುವ ಕಾನೂನು ಪಾಠ ಎಂಥದ್ದಾಗಲಿದೆ ಎನ್ನುವುದನ್ನು ನೋಡಲು ಪ್ರಜ್ಞಾವಂತ ನಾಗರಿಕ ಸಮೂಹವೇ ಕಾಯುತ್ತಿದೆ. ಇಲ್ಲ ನೋಡಿ, ಇವಾಗ ಒಟ್ಟು 9 ಜನ ರೌಡಿ ಶೀಟರ್ಸ್ನ ವಶಕ್ಕೆ ತೊಗೊಂಡಿದ್ದೀವಿ. ಅದರಲ್ಲಿ ಪ್ರಮುಖ ವ್ಯಕ್ತಿ ಒಬ್ಬ ಅಂತಂದರೆ ಅವನ ಹೆಸರು ದಾವೂದ್ ಅಂತ, ಅರಳಿಕಟ್ಟೆ ಕಾಲೋನಿ, ಹುಬ್ಬಳ್ಳಿ. ಇವನ ಮೇಲೆ ಒಂದು ಕೊಲೆ ಪ್ರಕರಣ, 2 ಕೊಲೆಗೆ ಯತ್ನ ಪ್ರಕರಣ, 9 ದೊಂಬಿ ಪ್ರಕರಣ, 1 ಗಾಯದ ಅಂದರೆ ಹರ್ಟ್ ಪ್ರಕರಣ ಮತ್ತು ಇನ್ನೊಂದು ಹೌಸ್ ಗ್ಯಾಮ್ಲಿಂಗ್ ಸೇರಿದಂತೆ ಸುಮಾರು 14ರಿಂದ 15 ಪ್ರಕರಣ ದಾಖಲಾಗಿದೆ. ಇವನದೇ ಆದಂಥ ಒಂದು ಪ್ರತ್ಯೇಕ ಗುಂಪನ್ನು ಕಟ್ಟಿಕೊಂಡು ಆ ಏರಿಯಾಗಳಲ್ಲಿ ಸ್ವಲ್ಪ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗವಗುವಂಥದ್ದು ಮತ್ತು ಹೊಡೆದಾಟಗಳಲ್ಲಿ ಭಾಗವಹಿಸುವಂಥದ್ದು, ಬೆದರಿಕೆ ಹಾಕುವಂಥದ್ದು, ಆಮೇಲೆ ಹಣ ವಸೂಲಿ ಮಾಡಲಿಕ್ಕೆ ಇವನ ಸರ್ವಿಸಸ್ನ ಕೆಲವರು ತೊಗೊಳೋಂಥದ್ರ ಬಗ್ಗೆ ಎಲ್ಲ ನಮಗೆ ಹಿಂದೆನೇ ಮಾಹಿತಿ ಇತ್ತು. ಹಂಗಾಗಿ ಪ್ರತಿ ಪೊಲೀಸ್ ಠಾಣೆಯಲ್ಲಿ ನಾವು 1, 2, 3 ಈ ಥರ ಪ್ರಮುಖ ಆರೋಪಿಗಳು ಯಾರಿದ್ದಾರೆ, ಪ್ರಮುಖ ರೌಡಿ ಶೀಟರ್ಸ್ ಯಾರಿದ್ದಾರೆ, ಅಸೋಸಿಯೇಟ್ಸು ಮತ್ತು ಒಂದು ಗ್ಯಾಂಗ್ ರೀತಿಯಲ್ಲಿ ಕಟ್ಕೊಂಡು ಆಪ್ರೇಟ್ ಮಾಡೋವಂಥವ್ರು ಯಾರಿದ್ದಾರೆ ಅಂಥವ್ರ ಬಗ್ಗೆ ಮಾಹಿತಿ ಇದೆ. ಟೌನ್ ಪೊಲೀಸ್ ಸ್ಟೇಷನಲ್ಲಿರುವಂಥ ಗ್ಯಾಂಗ್ಗಳಲ್ಲಿ ನಮ್ಮ ಗ್ಯಾಂಗ್ ರಿಜಿಸ್ಟ್ರಲ್ಲಿರುವಂಥದ್ರಲ್ಲಿ ಇವನು ದಾವೂದ್ ಕೂಡ ಒಬ್ಬ. ಸೊ ಇವನ್ನ ಕಳೆದ 3 ತಿಂಗಳಿಂದ ಕೂಡ ಇವನ್ನ ಚಟುವಟಿಕೆಯನ್ನು ವಾಚ್ ಮಾಡಲಾಗಿತ್ತು. ಇನ್ನು ಇವನಷ್ಟೇ ಮತ್ತು ಇವನಿಗಿಂತ ಹೆಚ್ಚು ಆ್ಯಕ್ಟಿವ್ ಇರೋಂಥ ಇನ್ನೊಬ್ಬ ರೌಡಿ ಶೀಟ್ರು ತಪ್ಪಿಸ್ಕೊಂಡಿದ್ದಾನೆ. ಅವನು ಕೂಡ ಆದಷ್ಟು ಬೇಗ ಬಂಧನ ಮಾಡ್ತೀವಿ. ನಾವು ಬಂದೋಸ್ತರಲ್ಲಿ ಕೂಡ ಅವನೊಂದು 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಬೇಕಾಗಿದ್ದು ನಮಗೆ ಮಾಹಿತಿ ಇತ್ತು. ಬಟ್ ಆ ಸಂದರ್ಭದಲ್ಲಿ ಸುಮಾರು 3 ತಿಂಗಳ ಕಾಲ ಅವನು ಬಿಜಾಪುರ ಭಾಗದಲ್ಲಿ ತಲೆಮರೆಸ್ಕೊಂಡಿದ್ದು ನಮಗೆ ಕಂಡು ಬಂದಿತ್ತು. ಈಗ ಈ ಪ್ರಕರಣದಲ್ಲೂ ಕೂಡ ಅವನು ತಪ್ಪಿಸ್ಕೊಂಡಿರುವಂಥದ್ದು. ಏನ್ರಿ ಅವನ ಹೆಸರು? ಮಂಜುನಾಥ್ ಭಂಡಾರಿ ಅಲಿಯಾಸ್ ಸೈಂಟಿಸ್ಟ್ ಮಂಜ ಅಂತ. ಅವನಿಗೆ ಯಾಕೆಂದರೆ ಈ ಕ್ರೈಮ್ ಮಾಡಬೇಕಾದ್ರೆ ಭಾಳ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾನೆ ಅಂತಂದು ಸೈಂಟಿಸ್ಟ್ ಮಂಜ ಅಂತ ಕರೀತಾರಂತೆ. ಅವನು ಕೂಡ ಆದಷ್ಟು ಬೇಗ ನಮ್ಮ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಎಲ್ಲಿ ಅಟ್ಯಾಕ್ ಮಾಡಿ ಪ್ರಕರಣ ಅಲ್ಲ, ನನಗೆ ಗೊತ್ತಿಲ್ಲ, ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಅವನ ಬಗ್ಗೆ ನನಗಷ್ಟೇ ಗೊತ್ತಿರೋದು. ಸರ್, ನಿನ್ನೇನು ವಿದ್ಯಾನಗರ ಲಿಮಿಟ್ಸ್ನಲ್ಲಿನೂ ಒಂದು ರೆಸ್ಪೆಕ್ಟ್ ಮೇಲೆ ದಾಳಿ ನಡೆಸಿ ವಿದ್ಯಾನಗರ ಅಲ್ಲ, ಸಾಕಷ್ಟು ಮಾಡ್ತಾ ಇದ್ದಾರೆ. ವಿದ್ಯಾನಗರ ಮಾಡಿದ್ದಾರೆ, ಮತ್ತು ಧಾರವಾಡದಲ್ಲಿ ಒಂದು ನಿನ್ನೆ ಮಾಡಿದ್ದಾರೆ. ಈ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಕೂರುವಂಥದ್ದು ನಮಗೆ ಮಾಹಿತಿ ಇತ್ತು. ಮತ್ತು ಕೆಲವರು ಹಬ್ಬ ಹಂಗಾಗಿ ರೈಡ್ ಮಾಡಲ್ಲ ಅನ್ನೋವಂಥ ಒಂದು ತಪ್ಪು ಕಲ್ಪನೆಯಲ್ಲೂ ಇದ್ದಾರೆ. ಮತ್ತು ಕೆಲವು ಔಟ್ಸ್ಕರ್ಟ್ಸ್ಗಳಲ್ಲಿ, ಕೆಲವು ಅನ್ಆಕ್ಯುಪೈಡ್ ಲೇಔಟ್ಸ್ಗಳಲ್ಲಿ, ಅಬಂಡನ್ ಬಿಲ್ಡಿಂಗ್ಸ್ಗಳಲ್ಲಿ 5 ಜನ 10 ಜನ ಆ ಥರ ಕೂತ್ಕೊಂಡು ಆಡೋವಂಥದ್ದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಆದಷ್ಟು ಬೇಗ ಗುಪ್ತ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು ಮತ್ತು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ಆ ಪ್ರಕಾರ ಥ್ಯಾಂಕ್ ಯು. ಪವರ್ ಸಿಟಿ ನ್ಯೂಸ್, ಹುಬ್ಬಳ್ಳಿ.